ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಡೇ 2. ನಾವಿವತ್ತು ವಿಷ್ಣು ಸಹಸ್ರನಾಮವನ್ನು ಯಾವ ರೀತಿ ಮನೆಯಲ್ಲಿ ಪಠಿಸೋದು ಅಂಥೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಮಯ ಅಂದರೆ ಟೈಮ್. ಯಾವ ಟೈಮು ನಾವು ಶ್ಲೋಕ ಹೇಳಿದರೆ ಒಳ್ಳೆಯದು ಅಂಥೇಳಿ. ಬೆಳಗಿನ ಟೈಮು ಸ್ನಾನ ಆದಮೇಲೆ ಪೂಜೆ ಮಾಡ್ತೀವಲ್ಲ ಆವಾಗ ಹೇಳಿದರೆ ಅದು ಅತ್ಯುತ್ತಮ. ಎರಡನೇದಾಗಿ ಆಗ್ತಾಯಿಲ್ಲ ಬೆಳಗ್ಗೆ ಅಂದರೆ ಸಂಜೆ ಟೈಮಲ್ಲಿ ಏನು ದೀಪ ಹಚ್ತೀವಲ್ಲ ಆ ಟೈಮಲ್ಲೂ ಕೂಡ ನಾವು ಹೇಳ್ಬೋದು. ಇನ್ನು ಶ್ರೇಷ್ಠ ಯಾವಾಗ ಅಂತಂದರೆ ಏಕಾದಶಿ ಟೈಮಲ್ಲಿ ಪೂರ್ತಿಯಾದ ವಿಷ್ಣು ಸಹಸ್ರನಾಮವನ್ನು ಹೇಳೋದ್ರಿಂದ. ಮತ್ತು ನಾವು ಹೇಗೆ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು ಅಂತ ಹೇಳೋದಾದರೆ, ಫಸ್ಟು ಧ್ಯಾನ ಶ್ಲೋಕ ಅಂತ ಇದೆ. ಆ ಧ್ಯಾನ ಶ್ಲೋಕ ಆದಮೇಲೆ ನಾವು ವಿಷ್ಣು ಸಹಸ್ರನಾಮವನ್ನು ಹೇಳಬೇಕಾಗುತ್ತೆ. ಪೂರ್ತಿಯಾಗಿ ನಮಗೆ ವಿಷ್ಣು ಸಹಸ್ರನಾಮವನ್ನು ಹೇಳೋಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ 10ರಿಂದ 12 ನಾಮಗಳನ್ನು ನಾವು ಹೇಳಬೇಕು. ಮತ್ತು ಇದಕ್ಕೆ ಪೂರ್ವ ಸಿದ್ಧತೆ ಹೇಗೆ ಅಂತಂದರೆ, ಬೆಳಗ್ಗೆ ನಾವು ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ನಾವು ಪೂಜೆ ಮಾಡೋವಂತಹ ಸ್ಥಳವನ್ನು ಸ್ವಚ್ಛತೆ ಮಾಡಿಕೊಂಡು ಅದಾದಮೇಲೆ ದೀಪ ಹಚ್ಚಿಸಿ ಅದರ ನಂತರ ತುಳಸಿ ಮುಂದೆ ಅಥವಾ ವಿಷ್ಣು ದೇವರ ಫೋಟೋ ಮುಂದೆ ನಾವು ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು. ನೆಕ್ಸ್ಟ್ ಬಂದು ಯಾರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು ಅಂಥೇಳಿ ನನ್ನನ್ನು ಕೇಳೋದಾದರೆ, ನಿಜವಾಗ್ಲೂ ಇದನ್ನು ನಾವು ಮಕ್ಕಳ ಜೊತೆಗೆ ಹೇಳಬೇಕು. ಇದರಿಂದ ಮಕ್ಕಳು ಕೂಡ ತುಂಬ ಕಲಿತಾರೆ. ಇಲ್ಲಿ ಮಕ್ಕಳು 10ರಿಂದ 12 ನಾಮಗಳನ್ನು ಹೇಳಬೇಕು ಅಂತ ಏನೂ ಇಲ್ಲ. 1ರಿಂದ 2 ನಾಮ ಹೇಳಿದರೂ ಸಾಕು. ಅವರಿಗೆ ಅದನ್ನು ಅರ್ಥ ಮಾಡಿಸ್ಬೇಕು. ಆ ಹೆಸರಿನ ಅರ್ಥ ಏನು ಅಂತ ನಾವು ಅರ್ಥ ಮಾಡಿಸ್ಬೇಕು. ಜೊತೆಗೆ 5ರಿಂದ 10 ನಿಮಿಷ ಅವ್ರು ನಮ್ಮ ಜೊತೆ ಕೂತ್ಕೊಂಡ್ರು ಅದು ತುಂಬಾ ಅವರಿಗೆ ಹೆಲ್ಪ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂದರೆ, ವಿಷ್ಣು ಸಹಸ್ರನಾಮ ಹೇಳುವಾಗ ಉಚ್ಚಾರಣೆ ಕರೆಕ್ಟಾಗೇ ಇರಬೇಕು ಅನ್ನೋದು ಯಾವುದೇ ರೂಲ್ಸ್ ಇಲ್ಲ. ಇಲ್ಲಿ ಮುಖ್ಯವಾಗಿರೋದು ಭಕ್ತಿ ಮತ್ತು ನಮಗೆ ದೇವರ ಮೇಲಿರುವಂತಹ ನಂಬಿಕೆ ಮತ್ತು ಶ್ರದ್ಧೆ. ಈ 3 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಇಟ್ಕೊಂಡು ನಾವು ವಿಷ್ಣು ಸಹಸ್ರನಾಮವನ್ನು ಶುರು ಮಾಡಬೇಕು. ಸೊ ನೆಕ್ಸ್ಟ್ ಎಪಿಸೋಡಿಂದ ನಾವು ಶ್ಲೋಕ ಶುರು ಮಾಡೋಣಂತೆ. ಥ್ಯಾಂಕ್ ಯು. ಹರೇ ಕೃಷ್ಣ.